City Mutanna retired. ಅದು one of the smallest districts of Karnataka. ಆದರೆ ಇದು ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್. ಯಾಕೆಂದರೆ ಇದು ಕಾವೇರಿ ನದಿದು ಜಲನಯನ. ಕಾವೇರಿ ನದಿ ದಕ್ಷಿಣ ಭಾರತದಲ್ಲಿ ಒಂದು 8 ಕೋಟಿ ಜನಕ್ಕೆ ನೀರು ಕೊಡ್ತದೆ. ನಮ್ಮ ಮಂಡ್ಯ ರೈತರಿಗೆ, ಮೈಸೂರು ಸಿಟಿಗೆ, ಬ್ಯಾಂಗ್ಳೂರು ಸಿಟಿಗೆ 1.3 crore people in Bangalore dependent on ಕಾವೇರಿ ವಾಟರ್. ಮತ್ತೆ ಇನ್ನು ಆಚೆ ಹೋಗುವಾಗ ತಮಿಳುನಾಡಿಗೆ ಸಹ ನೀರು ಕಾವೇರಿ ನದಿಗೆ ಸಿಗ್ತದೆ. ಅದಕ್ಕಾಗಿ ಕಾವೇರಿ ನದಿ ರಕ್ಷಣೆ ಮಾಡಬೇಕಾದ್ರೆ ಕೊಡಗಿನ ಭೂಮಿನ ರಕ್ಷಣೆ ಮಾಡಬೇಕು. ಸೊ ಈ ದೇಶದಲ್ಲಿ ನಾವು ಕೊಡಗು ಹಾಗೂ ಕಾವೇರಿ ರಕ್ಷಣೆ ವೇದಿಕೆ ಪರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಕೊಡಗಿನಲ್ಲಿ ಇನ್ನೊಂದು ವಿಷಯ ಅಂದರೆ ನಮ್ಮ ಮೂಲ ನಿವಾಸಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದೆ. ಸೊ ಈ ನಮ್ಮ ಕೊಡಗಿನಲ್ಲಿ ಹೊರಗಡೆಯಿಂದ ತುಂಬ ಡೆಮೋಗ್ರಫಿಕ್ ಪ್ರೆಷರ್ ಬರ್ತಾ ಉಂಟು. ಸೊ ಇದು ನಮ್ಮ ಮೂಲ ನಿವಾಸಿಗೆ ಸಹ ತೊಂದರೆ ಆಗ್ತದೆ, ನಮ್ಮ ಕಾವೇರಿ ನದಿಗೆ ಸಹ ತೊಂದರೆ ಬರ್ತಾ ಉಂಟು. ಸೊ ಅದಕ್ಕೆ ಏನು ನಾವು ಮಾಡಬೇಕು ಅಂತ ಒಂದು ನಾವು ಪ್ರಸ್ತಾವನೆ ಮಾಡಿದ್ವಿ, ಒಂದು ಮೆಮೊರಾಂಡಮ್. ಈ ಕ್ವಾಲಿಟಿ ಆಲ್ಸೋ ದ ಕೊಡಗು ಚಾರ್ಟರ್. ಸೊ ಅದ್ರ ಬಗ್ಗೆ ನಾನು ಕೆಲವು ವಿಷಯ ಹೇಳ್ತೀನಿ. ಒಂದು, ಕೊಡಗಿನಲ್ಲಿ ನಗರೀಕರಣ, ಇಲ್ಲಿಗಲ್ ಲ್ಯಾಂಡ್ ಕನ್ವರ್ಷನ್. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 64 ಪ್ರಕಾರ ಕೊಡಗಿನಲ್ಲಿ ಕಾಫಿ ತೋಟ ಮತ್ತೆ ನಮ್ಮ ಭೂಮಿ ಗದ್ದೆ ಇದನ್ನ ಕಮರ್ಷಿಯಲ್ ಕನ್ವರ್ಷನ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂತೂ ಸಹ ಇದು ಕಮರ್ಷಿಯಲ್ ಕನ್ವರ್ಷನ್ ಆಗ್ತಾ ಉಂಟು. ನಾವು ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದ್ದೀವಿ. ಮತ್ತೆ ಕೆಲವು ದಿವಸದಲ್ಲಿ ನಮಗೆ ಫೈನಲ್ ಕೋರ್ಟ್ ಆರ್ಡರ್ ಸಿಗ್ತದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಇನ್ನೊಂದು ಲ್ಯಾಂಡ್ ಪರ್ಚೇಸ್. ಈಗ ಕೊಡಗಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೇರಳದಿಂದ, ಆಂಧ್ರ ಪ್ರದೇಶದಿಂದ, ಮತ್ತೆ ಇವಾಗ ಉತ್ತರ ಕೊಡಗಿ ಹೋಗಿದ್ರೆ ಪಂಜಾಬ್ದಿಂದ, ಹರಿಯಾಣದ ಜನರು ಬಂದು ಭೂಮಿ ಖರೀದಿ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಭೂಮಿ ನಮ್ಮ ಕೈಯಿಂದ ಹೋಗ್ಬಿಟ್ರೆ ನಾವು ಇರೋದಿಲ್ಲ, ನಾವು ಮತ್ತೆ ನಮ್ಮ ಎಕ್ಸ್ಟಿಂಕ್ಟ್ ಆಗಬೇಕು. ಇವಾಗ ನೀವು ನೋಡಿ, ಜಾಗ ಮಾರೋಣ ಮಾಡ್ತಾನೆ, ನೀವು ಜಾಗ ಮಾರಬೇಡ ಅಂತ ಹೇಳಿ ಅದು ಆಗೋದಿಲ್ಲ. ಇವಾಗ ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಮತ್ತೆ ಕೆಲವು ಉತ್ತರಾಖಂಡಲ್ಲಿ ಕೆಲವು ಡಿಸ್ಟ್ರಿಕ್ಟ್ಸ್, ಹಿಮಾಚಲ್, ಇದೆಲ್ಲ ಸ್ಟ್ರಾಂಗ್ ಲಾಸ್ ಇದೆ. ಹೊರಗಡೆ ಅವ್ರಿಗೆ ಅಲ್ಲಿ ಭೂಮಿ ಖರೀದಿ ಮಾಡಲಿಕ್ಕೆ ಹಕ್ಕಿಲ್ಲ. ಇದು ಲಾ ಬರಬೇಕು. ಇದೊಂದು ಲಾ, ಕಾನೂನು ಬಂದರೆ ನಾವು ಬಚಾವ್ ಆಗ್ತೇವೆ. ಇಲ್ಲೋದ್ರೆ we are going to get extinct. We only talk about tiger getting extinct. We are more under threat than tiger or any other wildlife species. ಮತ್ತೆ ಇವಾಗ ಸ್ಪೆಸಿಫಿಕ್ ಆಗಿ ಮತ್ತೆ ನಾನಿನ್ನು ಹೇಳ್ತೀನಿ, ಲಾ ಇದು ಕೊಡಗಿಗೆ ಬರಬೇಕು. ಮತ್ತೆ ನಾನು ಕೇಳ್ತಾ ಇರೋದು ಕಂಪ್ಲೀಟ್ ಮಲ್ನಾಡ್ ಡಿಸ್ಟ್ರಿಕ್ಗೆ ಬರಬೇಕು. ಯಾಕೆಂದರೆ ಮಲ್ನಾಡಲ್ಲಿ ಕೊಡಗು ಆಗಲಿ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಇವರು ಇಂಪಾರ್ಟೆಂಟ್ ರಿವರ್ ಕ್ಯಾಪ್ಟಲ್ ಆ್ಯಂಡ್ ಹ್ಯಾವ್ ವೆರಿ ಸ್ಮಾಲ್ ಇಂಡಿಜಿನಸ್ ಕಮ್ಯುನಿಟಿ ಪಾಪ್ಯುಲೇಷನ್. ಟ್ರೈಬಲ್ಸ್ ಇದ್ದಾರೆ, ಗಿರಿಜನರಿದ್ದಾರೆ. ಸೊ ಈ ಕಾನೂನು ನಾನು ಏನು ಹೇಳ್ತಿದ್ದೀನಿ, ಈ ಎಲ್ಲ ಜಿಲ್ಲೆಗೆ ಬರಬೇಕು. ಮತ್ತೆ ಇದರಲ್ಲಿ ಒಂದು ದೊಡ್ಡ ಇದು ಆಗ್ತಾ ಉಂಟು ಪ್ರಾಬ್ಲಮ್, ಸ್ಕ್ಯಾಮ್ ಅಂತ ಹೇಳ್ತೀವಿ. ನೀವು ಸ್ಕ್ಯಾಮ್ ಅಂತ ಬರಿಬೋದು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಮಡಿಕೇರಿಗೂ ಸಮೀಪ ನಿಡುಂಗನೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ 94 acres ಲ್ಯಾಂಡ್ ಕನ್ವರ್ಷನ್ ಮಾಡಿ ಗವರ್ಮೆಂಟ್ ಹೌಸಿಂಗ್ ಸ್ಕ್ಯಾಮ್ ಅಂತ, ಹೌಸಿಂಗ್ ಬೋರ್ಡ್ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕ್ಲಿಯರ್ ಮಾಡ್ತಾರೆ. ಅಲ್ಲಿ ಆ ಪ್ರಾಜೆಕ್ಟ್ ಆದರೆ ಇನ್ನೊಂದು 8,000 ಜನರಲ್ಲಿ ಬರ್ಬೋದು. ಮಡಿಕೇರಿಗೆ ಇವಾಗಲೇ ನೀರಿದ್ದು ಸಮಸ್ಯೆ ಇದೆ. ಈಗ ಅವ್ರಿಗೆ ನೀರು ಎಲ್ಲಿಂದ ಕೊಡ್ತೀರ? ಒಂದು ಅವ್ರಿಗೆ ಕೊಡಬೇಕು ಅಂತಂದ್ರೆ ಮಡಿಕೇರಿಗೆ ಕೊಡಬೇಕು. ಮತ್ತೆ ಇನ್ನೊಂದು ಅದು ಲ್ಯಾಂಡ್ ಸ್ಲೈಡ್ ಪ್ರೋನ್ ಇದೆ. ಸೊ ನಾವು ಅದನ್ನು ವಿರೋಧಿಸ್ತೀವಿ. ನಾವು ಗೌರ್ಮೆಂಟ್ ಹತ್ರ ಹೋಗ್ತೀವಿ, ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಲೇಬೇಕು. ಮತ್ತೆ ಇನ್ನೊಂದು ದೊಡ್ಡ ವಿಷಯ ಅಂತಂದ್ರೆ ಪೊನ್ನಂಪೇಟ್ನ ಪೊನ್ನಂಪೇಟ್ ಒಂದು ಗ್ರಾಮ, ಗೋಣಿಕೊಪ್ಪ ಸಮೀಪ, ಕೆಲವು ನಿಮಗೆ ಗೊತ್ತಿರ್ಬೋದು. ಅದನ್ನ ಟೌನ್ ಪಂಚಾಯತ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಾರೆ. ಸೊ ಅದ್ರದ್ದು ಸುತ್ತಮುತ್ತ ಎಷ್ಟು ಗ್ರಾಮ ಬರ್ತದೆ ಅದೆಲ್ಲ ಟೌನ್ ಪಂಚಾಯತ್. ಟೌನ್ ಪಂಚಾಯತ್ ಆದರೆ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ 64 ಅಪ್ಲೈ ಆಗೋದಿಲ್ಲ. ಅಲ್ಲಿ ಲ್ಯಾಂಡ್ ಕನ್ವರ್ಷನ್ ಮಾಡ್ಬೋದು. ಸೊ ಒಂದು ದೊಡ್ಡ ಹೆಸರು ಟೌನ್ ಕೊಡೋದು ಹೋಗ್ಬಿಟ್ಟು
ಹೊರಗಡೆ ಅವರು ಬಂದು ಅದನ್ನೆಲ್ಲ ಲೇಔಟು ರಿಸಾರ್ಟ್ ಮಾಡ್ಕೊಂಡು ಮತ್ತೆ ಅದಾದಮೇಲೆ ಗೋಣಿಕೊಪ್ಪದಲ್ಲಿ ಸಹ ಅದು ಟೌನ್ ಪಂಚಾಯತ್ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಇದೆ. ಸೊ ಗೋಣಿಕೊಪ್ಪ ಮತ್ತು ಕಮಲ್ಪೇಟ್ ಟೌನ್ ಪಂಚಾಯತ್ ಆಗಿಬಿಟ್ರೆ ಸೌತ್ ಕೊಡಗು ಬಂದು ಅಲ್ಲಿ ಮಡಿಕೇರಿ ಸೋಮವಾರಪೇಟೆ ಕುಶಾಲನಗರ ಟೌನ್ ಪಂಚಾಯತ್ ಕೊಡಗು ಹೋಯ್ತು, ಕಾವೇರಿ ನದಿ ಹೋಯ್ತು. ಮತ್ತು ಬೆಂಗಳೂರಿಗೆ ಏನಾಗಬೇಕು, ಮಂಡ್ಯವ್ರ ರೈತರಿಗೆ ಏನು ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. representing the Wellness Foundation, and now we believe because we are supporting anybody and any movement that is good for Kodagu's land. The reason we are also here is because we need the rules and regulations to fall into place to protect the land. Otherwise, we, the Kodavas, will become like the Parsis of Bombay. Just like Kanutana was saying, the way people from Manipur, Nagaland are protecting their land, it is time for the people of Kodagu, not just the Kodavas, to come together and make sure that the land is protected. Once the land is protected, and how it has to be protected is what there is an action plan. Our representatives must take cognizance of what is happening and help along with the people. Every time there doesn't have to be protest, there can be an awareness, there can be a request, and then they come to the movement. We are in a place where we are giving a request to our people, of our representatives to come and help and work along with the people of Kodagu, so that we don't have problems in the future for children, for this whole man-animal conflict. There are lots of ways that we can avoid it. Elephants are coming to the estate, not because they've suddenly started liking coffee. They're coming to the estate because there is nothing in the forest. So the people need to bring this awareness to the representatives, because for some reason the representation does not have any awareness clearly, otherwise we wouldn't be here doing what we're doing. So it is important through this medium that we let the representatives know that there are lots of issues that Kodagu is facing, and they have to come and do their job of representing the people of Kodagu. The reason we are here is because the voice is not being heard. The next step will have to be to get more people together, because just like children, unless we cry, I guess mother will not feed us. So we are here to build the awareness and make sure that people of Kodagu join this movement, because we need the legal representatives to start representing the people, not being unaware of what's happening. And yes, Kodagu is a small population of people. I guess we are not relevant, but this land gives a lot to everybody else in the Karnataka. So it is the responsibility not only of people of Kodagu, but the entire Western Ghats to take cognizance of what's happening today. Tomorrow is too late. I represent almost about 25,000 Kodava members out here in Bangalore who are migrants from Cool. I'll cut my speech very short. If there is no Kodagu, there is no Bangalore. This is the capital of Karnataka. This is what people out here in Bangalore should. If you see our preamble or the charter, the first thing that we've actually made a mention is the river Kaveri feeds close to about 8 crore people. That covers almost 3 states, Karnataka, Tamil Nadu and Kerala. So imagine if the catchment area gets into deforestation, land mining, sand mining, leather, okay, and get into large, huge, unethical and unplanned and unsanctioned resorts and things like that. There is no forest, there is no rain. This is what we learn in school. So people of Bangalore, Mandya or anybody in Karnataka would have to support us. This is just the beginning. Believe me, if things goes on this way, there will be a big kind of a protest that we are going to certainly take up in the times to come. Thank you.